ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ವಾಲ್ಮೀಕಿ ನಿಗಮದಲ್ಲಿ ನಡೆದಂತಹ ಬಹುಕೋಟಿ ಅಕ್ರಮ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿದಂಥ ಸುದ್ದಿ, ನಿರಂತರವಾಗಿ ಫಾಲೋ ಮಾಡ್ತಾ ಇರುವಂತಹ ಸುದ್ದಿ. ಇಲ್ಲಿಯವರೆಗೂ ಮಹತ್ವದ ಬೆಳವಣಿಗೆಗಳಾಗಿದೆ. ಕೋಟಿ ಕೋಟಿ ಹಣ ನಕಲಿ ಖಾತೆಗಳನ್ನು ತೆರೆದು ವರ್ಗಾವಣೆ ಮಾಡಿ ಬೆಳಗ್ಗೆ ಮಧ್ಯಾಹ್ನ ಅದನ್ನು ಸಂಜೆ ವಿಡ್ರಾ ಮಾಡಿದ್ರು ಅನ್ನುವ ಆರೋಪ. ಈ ಪ್ರಕರಣದಲ್ಲಿ ಈಗ ತೆಲಂಗಾಣ ಸಹಕಾರ ಸಂಘದ ಅಧ್ಯಕ್ಷನ ಬಂಧನ ಆಗಿದೆ. ಸತ್ಯನಾರಾಯಣ್ ಇಟಕಾರಿ ಬಂಧಿತ ಅಧ್ಯಕ್ಷ. 18 ನಕಲಿ ಖಾತೆಗಳನ್ನು ಸೃಷ್ಟಿಸಿ ಹಣವನ್ನು ವರ್ಗಾವಣೆ ಮಾಡಿದ್ದ ಆರೋಪ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈದರಾಬಾದ್ನ ಸಹಕಾರ ಬ್ಯಾಂಕ್ ಅಧ್ಯಕ್ಷ ಸಿಐಡಿ ಎಸ್ಐಟಿ ನಿನ್ನೆ ಅರೆಸ್ಟ್ ಮಾಡಿದೆ. ಸತ್ಯನಾರಾಯಣ ಇಟಕಾರಿ ಬಂಧಿತ ಆರೋಪಿ. ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಚಂದ್ರಶೇಖರನ್ ಡೆತ್ ನೋಟ್ ಬರೆದುಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸಚಿವರ ಮೌಖಿಕ ಆದೇಶ ಇತ್ತು ಅನ್ನುವಂತಹ ವಿಚಾರವನ್ನು ಕೂಡ ಉಲ್ಲೇಖ ಮಾಡಿದ್ರು. ಜೊತೆಗೆ ವಾಲ್ಮೀಕಿ ನಿಗಮದ ಎಂಡಿ ಕೂಡ ತನಿಖೆಯ ಸಂದರ್ಭದಲ್ಲಿ ಒಪ್ಪಿಕೊಂಡಿದ್ದಾರೆ, ಸಚಿವರ ಆದೇಶದಂತೆ ನಾನು ನಡ್ಕೊಂಡಿದ್ದೀನಿ ಅಂತ. ಆದರೂ ಕೂಡ ಸಚಿವ ನಾಗೇಂದ್ರ ಅವರ ರಾಜೀನಾಮೆ ತೆಗೆದುಕೊಂಡಿಲ್ಲ. ಹಾಗಾಗಿ ಅವ್ರ ರಾಜೀನಾಮೆ ಈ ಕೂಡಲೇ ಪಡೆದುಕೊಳ್ಬೇಕು ಅನ್ನುವಂಥ ಒತ್ತಡ ಹೆಚ್ಚಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಈ ಕುರಿತು ನಾಗೇಂದ್ರ ಅವರು ಮಾತನಾಡಿದ್ದಾರೆ. ನನಗೆ ರಾಜೀನಾಮೆ ಕೊಡುವಂತೆ ಒತ್ತಡವೇ ಇಲ್ಲ ಅಂತ ಹೇಳ್ತಿದ್ದಾರಂತೆ ಸಚಿವರು. ನಾನು ರಾಜೀನಾಮೆ ಕೊಡೋ ಪ್ರಶ್ನೆಯೇ ಇಲ್ಲ ಅಂತ ಕೂಡ ಹೇಳಿದ್ದಾರೆ ಸಚಿವ ನಾಗೇಂದ್ರ. ಭ್ರಷ್ಟಾಚಾರ ತನಿಖೆ ಮಾಡೋದಕ್ಕೆ ಎಸ್ಐಟಿಗೆ ಕೊಡಲಾಗಿದೆ, ತನಿಖೆ ಆಗಲಿ, ಸತ್ಯಾಸತ್ಯತೆ ಹೊರಗಡೆ ಬರಲಿ, ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದಾರೆ. ಈಗ ಒಂದು ವಿಚಾರ ಚರ್ಚೆಗೆ ಬಂದಿದೆ, ನಿಮಗೂ ಕೂಡ ಗೊತ್ತಿದೆ, ರಾಜೀನಾಮೆಗೆ ಒತ್ತಡ ಜಾಸ್ತಿ ಆಗ್ತಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಇಲ್ಲ, ಖಂಡಿತವಾಗಿ ಯಾರು ಕೂಡ ಒತ್ತಡ ಮಾಡಲಿಲ್ಲ, ನನಗೆ ಯಾರು ಕೂಡ ಹೇಳಿಲ್ಲ. ಯಾಕಂದರೆ ಇಲ್ಲ, ವಿರೋಧ ಪಕ್ಷಗಳು ಹೇಳ್ತಾ ಇರ್ತಾರೆ. ಯಾಕಂದರೆ ಈಗಾಗಲೇ ಕೂಡ ರಾಜ್ಯ ಸರ್ಕಾರ SIT ರಚನೆ ಮಾಡಿದೆ, ಅದರಲ್ಲಿ ಕೂಲಂಕುಷ ತನಿಖೆ ಆಗ್ತಾ ಇದೆ. ತನಿಖೆಗೆ ಬಂದಮೇಲೆ ಇವತ್ತು SIT ಕೂಡ ಅಂತೇಳಿ ನಾನೇ ಹೇಳಿದ್ದು ಇಲ್ಲ. ಯಾಕಂದ್ರೆ ನಾನು ಸಚಿವನಾಗಿ ಇದರಲ್ಲಿ ತಪ್ಪಿತಸ್ಥರನ್ನ ನಾನು ಸಸ್ಪೆಂಡ್ ಮಾಡಿದೆ. ಅಲ್ಲಿರುವಂಥ ಒಬ್ಬ ಅಧಿಕಾರಿಗೆ 2 ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ವಿ. ಅವನು ಯಾತಕ್ಕಾಗಿ ಸತ್ತ, ಆ ಒಬ್ಬ ಚಂದ್ರಶೇಖರ್ ಅನ್ನುವಂಥ ಅಧಿಕಾರಿ ಪಾಪ ಒಳ್ಳೆ ಅಧಿಕಾರಿ ಇದ್ದ, ಅವ್ರು ಯಾವ್ದಕ್ಕೆ ಸತ್ತರು, ಇವನ್ನೆಲ್ಲ ಕೂಡ ಕೂಲಂಕುಷವಾಗಿ ನಾವು ಇದು ಮಾಡ್ತಾಯಿದ್ದೀವಿ, ತನಿಖೆ ಮಾಡ್ತಾಯಿದ್ದೀವಿ. ಆ ತನಿಖೆಯಲ್ಲಿ ತಪ್ಪಿತಸ್ಥರಿದ್ದರೆ ಖಂಡಿತವಾಗಿ ಮಾಡ್ತೀವಿ. ಆ ತನಿಖೆಯಲ್ಲಿ ಕೂಡ ಈಗಾಗಲೇ ಕೂಡ ನಮ್ಮ ಪ್ರೈಮ್ ಆಫೀಸರ್ ಅಂತ ಹೇಳಿದ್ರೆ ಮೇಲ್ನೋಟಕ್ಕೆ ಕಂಡು ಬರ್ತಾಯಿದೆ. ಬ್ಯಾಂಕಿನ ಎಂಪ್ಲಾಯೀಸ್ ಕೂಡ ಅದರಲ್ಲಿ ಶಾಮೀಲಾಗಿದ್ದಾರೆ ಅಂತೇಳಿ ಅಧಿಕಾರಿಗಳು. ಅದಕ್ಕೆ ಅವರೆಲ್ಲರ ಬಗ್ಗೆ ಕೂಡ ತನಿಖೆಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ನಮ್ಮ ಹಣವನ್ನು, ನಮ್ಮ ರಾಜ್ಯದ ಹಣವನ್ನು, ಜನರ ಸರ್ಕಾರದ ಇವತ್ತೇನು ತೆರಿಗೆ ಹಣವನ್ನು 1 ರೂಪಾಯಿ ಕೂಡ ಪೋಲಾಗಕ್ಕೆ ನಾನು ಬಿಡೋದಿಲ್ಲ. ತೆಲಂಗಾಣದ ಅಕೌಂಟ್ಗಳಿಗೆ ಹೋಗಿದೆ ಅಂತ ಹೇಳ್ತಿದ್ದಾರೆ ಸರ್, ಇದ್ರ ಬಗ್ಗೆ ಅದನ್ನೇ ಇವತ್ತೆಲ್ಲ ಕೂಡ ಅದನ್ನು ಹೇಳ್ತಾ ಇದ್ದಾರೆ, ಯಾವ ರೀತಿ ಹೋಗಿದೆ ಅದೆಲ್ಲ ಬ್ಯಾಂಕ್ ನೋಡ್ತಾ ಇದೆ, ಬ್ಯಾಂಕಿನ ವ್ಯವಹಾರಗಳಲ್ಲಿ ಏನಾಗಿದೆ ಅಂತೇಳಿ. ಇವತ್ತು ಈ ಹಣ ಯಾವ ರೀತಿ ಟ್ರಾನ್ಸ್ಫರ್ ಆಗಿದೆ ಇವನ್ನೆಲ್ಲ ಕೂಡ ನೋಡ್ತಾ ಇದ್ವಿ. ತನಿಖೆಗೆ ಬಂದೇ ಬರುತ್ತೆ, ತನಿಖೆಯಲ್ಲಿ ಬಂದ ಮೇಲೆ ಅದು ಸತ್ಯಾಂಶ ಹೊರಗಡೆ ಬರುತ್ತೆ. BJP ಅವರು CBI ಕೊಡ್ರಿ ಅಂತ ಹೇಳಿದ್ದಾರೆ, 6ನೇ ತಾರೀಕಿನವರೆಗೂ ಗಡುವು ಕೊಡ್ತಾ ಇದ್ದಾರೆ ಸರ್. ಇಲ್ಲ, ನಾವೇ ಕೊಟ್ಟಿದ್ದೀವಿ ಅದನ್ನು CBIಗೆ. ಈಗಾಗಲೇ ಕೂಡ ಬ್ಯಾಂಕ್ನ ಯಾವತ್ತೂ ಕೂಡ ಇದ್ದಿದ್ದಾಗ ಅದನ್ನೆಲ್ಲ ಕೂಡ CBIಗೆ ಹೋಗುತ್ತೆ. ಇವತ್ತು ಆ ರೀತಿಯಾಗಿ ಗಡುವು BJP ಅವರು ಕೊಡ್ತಿರ್ತಾರೆ. ಅದನ್ನೆಲ್ಲ ಕೂಡ ನಾವು ಪ್ರಕರಣದಲ್ಲಿ ಬೇಗ ಈಶ್ವರಪ್ಪ ಅವ್ರ ಪ್ರಕರಣನೇ ಬೇರೆ, ನನ್ನ ಪ್ರಕರಣನೇ ಬೇರೆ. ಇದರಲ್ಲಿ ಒಂದೊಂದು ಕೇಸಿಗೂ ಒಂದೊಂದು ಡಿಫ್ರೆಂಟ್ ಆಗಿರುತ್ತೆ. ಇವತ್ತು ನಾನು SIT ಇದೆ, ಅದ್ರ ಬಗ್ಗೆ ಏನು ಮಾತಾಡೋಕ್ಕೆ ಲಾಸ್ಟ್ ಸರ್. ಇದಿಷ್ಟು ಸಚಿವ ಬಿ ನಾಗೇಂದ್ರ ಅವರ ಮಾತು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದ ಭ್ರಷ್ಟಾಚಾರದ ಬಗ್ಗೆ ನಾಗೇಂದ್ರ ಅವರು ರಿಪಬ್ಲಿಕ್ ಕನ್ನಡದ ಜೊತೆಗೆ ಸ್ಪಷ್ಟವಾಗಿ ಮಾತನಾಡಿದ್ದಾರೆ. ಈ ಪ್ರಕರಣದಲ್ಲಿ ರಾಜೀನಾಮೆ ಕೊಡುವ ಪ್ರಶ್ನೆಯೇ ಇಲ್ಲ, ನನ್ನ ಮೇಲೆ ರಾಜೀನಾಮೆ ಕೊಡುವ ಒತ್ತಡವೂ ಕೂಡ ಇಲ್ಲ. ಈಗಾಗಲೇ ನಾವು SITಗೆ ಕೊಟ್ಟಿದ್ದೀವಿ, ಅದರ ವರದಿ ಬಂದ ಬಳಿಕ ನಾವು ಮುಂದಿನದನ್ನ ಯೋಚನೆ ಮಾಡ್ತೀವಿ, ಭ್ರಷ್ಟರನ್ನ ರಕ್ಷಣೆ ಮಾಡುವ ಪ್ರಶ್ನೆ ಇಲ್ಲ ಅಂತ ನಾಗೇಂದ್ರ ಅವರು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.